ಮದ್ದೂರಿನ ನೇರ ದೃಶ್ಯಾವಳಿಗಳನ್ನು ನಾವಿದೀಗ ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಕೇಸರಿ ಬಟ್ಟೆಯನ್ನು ಕಟ್ಕೊಂಡಿದ್ದಾರೆ, ಹಿಂದೂಗಳು ಅಂತ ಇದ್ದಾರೆ. ಅದರ ಜೊತೆಗೆ ಗಣೇಶ ಬಪ್ಪ ಮೋರಿಯ ಜೊತೆಗೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಸರ್ವೇ ಸಾಮಾನ್ಯವಾಗಿ ಗಣೇಶ ಹಬ್ಬ ಅಂತಂದಾಗ ಅಲ್ಲಿ ಗಣೇಶನಿಗೆ ಮೀಸಲಾಗಿರ್ತಾ ಇತ್ತು. ಆದರೆ ಇದು ಗಣೇಶನ ಹಬ್ಬ ಹಿಂದೂಗಳ ಶಕ್ತಿ ಪ್ರದರ್ಶನವಾಗಿ ಬದಲಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮದ್ದೂರಿನ ನೇರ ದೃಶ್ಯಾವಳಿಗಳು 30 ಗಣೇಶ ಮೂರ್ತಿಗಳ ವಿಸರ್ಜನೆಯ ಕಾರ್ಯಕ್ರಮ ಏಕಕಾಲದಲ್ಲಿ ಇವತ್ತು ನಡೀತಾ ಇರೋದು ಮದ್ದೂರಿನಲ್ಲಿ. ಹಾಗಾಗಿ ಇವತ್ತು ಸಾವಿರಾರು ಜನ ಸೇರಿದ್ದಾರೆ. ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಸೇರ್ತೀವಿ, ಅದೇನು ಮಾಡೋಕ್ಕಾಗತ್ತೆ, ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಇಲ್ಲಿ ನಾವು ತೋರಿಸ್ತೀವಿ ಅಂತೇಳಿ ಮದ್ದೂರು ಪಟ್ಟಣದಲ್ಲಿ ಇವತ್ತು ಸಾಮೂಹಿಕ ಗಣಪತಿಯ ವಿಸರ್ಜನೆಯ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನ ದೊಡ್ಡ ಮಟ್ಟದಲ್ಲೇನೆ ಸೇರಿದ್ದಾರೆ. ಕೇಸರಿ ಶಾಲ್ಗಳನ್ನು ತಲೆಗೆ ಸುತ್ಕೊಂಡಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, DJ ಹಾಡಿಗೆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂಭ್ರಮ ಸಂತೋಷ ಎಂದಿನಂತೆಯೇ ಇದೆ. ಬಹುಶಃ ಇವತ್ತಿನ ಸಿಚುವೇಶನ್ ಹೇಗಿರುತ್ತೆ ಅಂತ ಅಂದುಕೊಂಡಿದ್ವಿ, ಬಟ್ ಆದರೆ ಇದು ನೋಡ್ತಾ ಇದ್ರೆ ತದ್ವಿರುದ್ಧವಾಗಿದೆ. ಹೌದು, ಇದನ್ನು ನಾವು ಯಶಸ್ವಿಯಾಗಿ ಸಾಗಿಸ್ತೀವಿ, ಅಂದರೆ ದೊಡ್ಡ ಮಟ್ಟದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ ಅನ್ನೋದನ್ನು ನಾವೀಗ ಅಂತ ಹೇಳಿದ್ದನ್ನ ಪ್ರಕಾರ ಈಗ ನಡ್ಕೊಳ್ತಾ ಇದ್ದಾರೆ. ಆದರೆ ಈ ಗುಂಪು ಶಾಂತಿಯುತವಾಗಿಯೇ ಹೋಗಬೇಕಾಗತ್ತೆ. 20ರಿಂದ 30 ಸಾವಿರ ಜನ ಅಂತಂದರೆ ಸುಮ್ಮನೆ ಮಾತಲ್ಲ, ಇವರೆಲ್ಲರೂ ಕೂಡ ಕಂಟ್ರೋಲ್ ಮಾಡೋದು. ಹಾಗಾಗಿ ರಾಜಕೀಯ ನಾಯಕರು ಕೂಡ ತಮ್ಮ ಹೇಳಿಕೆಗಳ ಮೇಲೆ ಗಮನ ಇಡಬೇಕಾಗತ್ತೆ. ಕೇಸರಿ ಧ್ವಜಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಮಯ ಆಗಿದೆ. ಒಂದು ಕಡೆ ಗಣೇಶನ ಮೂರ್ತಿಗಳು, ಗಣೇಶನ ಮೂರ್ತಿಯ ಜೊತೆಗೆ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ ಮದ್ದೂರಿನ ಪಟ್ಟಣದಾದ್ಯಂತ. ಕಿರಿಯರಾದಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ನಾವು ಕೂಡ. ವಯಸ್ಸಾದವರಿಂದ ಹಿಡಿದು ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಹನ ಸವಾರರಿಗೆ ಕೊಂಚ ತೊಂದರೆ ಉಂಟಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದಕ್ಕೆ ವಿಶೇಷವಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ, ಅದಲಿ ಬದಲಿ ಮಾರ್ಗಗಳನ್ನು ಮಾಡಿರ್ತಾರೆ. ಆದರೆ ಇದರ ಜೊತೆಗೆ ಇವತ್ತಿನ ಈ ಹಿಂದೂ ಶಕ್ತಿ ಪ್ರದರ್ಶನ ಏನಿದೆ, ಇದು ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ಒಂದು ಎಚ್ಚರಿಕೆಯ ಗಂಟೆ. ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ. ನೋಡ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ ಇವತ್ತು ಈ DJ ಹಾಡಿಗೆ ನೃತ್ಯ ಮಾಡೋ ಮೂಲಕ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ ಗಣೇಶನ ಹಬ್ಬದಲ್ಲಿ, ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ. ಸದ್ಯದ ಸಿಚುವೇಶನ್ ಹೇಗಿದೆ, ಭದ್ರತೆ ಹೇಗಿದೆ? ಎಸ್ ಶಿಲ್ಪ, ಏನು ಮೊನ್ನೆ ನಡೆದಂತಹ ಗಣೇಶ ವಿಸರ್ಜನೆ ವೇಳೆ ದುಷ್ಕರ್ಮಿಗಳು ಕಲಿಸಿದಂತ ಪ್ರಕರಣದಿಂದ ಮಧುರ ಪಟ್ಟಣದಲ್ಲಿ ಏನು ಇಲ್ಲಿದ್ದಂತ ಹಿಂದೂಗಳಿಗೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳಿ ಈಗಾಗಲೇ ಕೂಡ ನಿನ್ನೆ ಎರಡೂ ಹುದ್ದೆಗಳು ಮಧುರ ರಾಜ್ಯದ ಬಿಜೆಪಿ ನಾಯಕರು ಹಾಗೂ JDS ಪ್ರಮುಖ ನಾಯಕರು ಕೂಡ ಬಂದು ಭಾಗವಹಿಸುವ ಮೂಲಕ ಏನು ರಾಜ್ಯ ಸರ್ಕಾರ ಏನು ಹಿಂದೂಗಳ ಮೇಲೆ ನಡೆಸುತ್ತಿರುವ ಒಂದು ದೌರ್ಜನ್ಯಕ್ಕೆ ಬೆಂಬಲ ಕೊಟ್ಟಿರೋದನ್ನ ವಿರೋಧಿಸಿ 20,000ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಏನು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಕಾರ್ಯಕ್ರಮ ಆಯೋಜಕರು ತಿಳಿಸಿದ್ದಾರೆ. ನಾನೀಗ ಮದ್ದೂರು ಪಟ್ಟಣದಲ್ಲಿ ಏನು ಇರುವಂತಹ ಶೋಭಾಯಾತ್ರೆ ಸಾಗುವಂತಹ ಮೆರವಣಿಗೆ ದಾರಿಯಲ್ಲಿದ್ದೀನಿ. ಈಗಲೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದಾರೆ. ಇವರೆಲ್ಲ ಬೇರೆ ಕಡೆಯಿಂದ ಬಂದಿರುವಂತದ್ದು, ಜಿಲ್ಲೆಯಿಂದ ಬೆಂದು ಇವತ್ತು ಏನು ಹಿಂದೂಗಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಖಂಡಿಸಿ ನಡೀತಿರುವಂತಹ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿದ್ದಾರೆ. ಇವರೆಲ್ಲರದ್ದು ಒಂದೇ ಆಗ್ರಹ, ಏನು ಹಿಂದೂಗಳ ಮೇಲೆ ನಡೀತಿರುವಂತಹ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನ ನಿಲ್ಲಿಸಬೇಕು. ಜೊತೆಗೆ ಯಾವಾಗಲೂ ಕೂಡ ರಾಜ್ಯ ಸರ್ಕಾರ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮುಸ್ಲಿಮರ ಓಲೈಕೆಯನ್ನ ಮಾಡ್ಲಿಕ್ಕೆ ಮುಂದಾಗುತ್ತೆ. ಇದನ್ನು ಖಂಡಿಸ್ತೀವಿ ಇವತ್ತು ನಾವು ಮಾಡ್ತಿದ್ವಿ. ನಿಮ್ಗೆಲ್ಲ ಗೊತ್ತಿರೋಂಗೆ ದಿನ ಬೆಳಗ್ಗೆ ಪ್ರತಿದಿನ ನೋಡ್ತಾ ಇದೀರಿ ಟಿವಿನಲ್ಲಿ. ಮೊನ್ನೆ ಆದಂತ ಗಣೇಶನ ಉತ್ಸವದ ವಿಘ್ನ ಮಾಡಿದ್ರಲ್ಲ, ಆ ವಿಚಾರವಾಗಿ ನಿನ್ನೆ ಸ್ವಯಂ ವಿಸರ್ಜನೆ ಮಾಡಿ ತಪ್ಪಿತಸ್ಥರನ್ನ, ನಮ್ಮ ಉದ್ದೇಶ ಇಷ್ಟೇ, ತಪ್ಪಿತಸ್ಥರು ಅರೆಸ್ಟ್ ಆಗ್ಬೇಕು. ಇನ್ನೂ ಹಲವಾರು ಜನ ಈಚೆ ಕಡೆ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಅಂತವ್ರನ್ನ ಇದ್ ಮಾಡಿ ಕಲ್ಯಾಣ ಕೇಸ್ ಮಾಡಿದ್ದಾರೆ. ಅದ್ರಲ್ಲಿ 5ರಿಂದ 6 ಜನ ಮಾತ್ರ ಅದ್ರಲ್ಲಿ ಇರುವಂತವ್ರು. ಇನ್ನೂ ಬೇಕಾದಷ್ಟು 20-25 ಜನ ಇದರಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ನಾವು ಅವ್ರನ್ನ ಬಂಧಿಸ್ಬೇಕು, ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಡ್ಬೇಕು. ನಾವು ಯಾವ್ದಕ್ಕೂ ಮಣಿಯೋದಿಲ್ಲ, ಬಗ್ಗೋದಿಲ್ಲ. ಯಾವಾಗ ಈ ಸರ್ಕಾರ ಬರುತ್ತೆ, ಈ ತುಗಲಕ್ ಸರ್ಕಾರ ಬಂದಾಗಲೆಲ್ಲ ಇದೇ ಕಥೆ ಆಗ್ತದೆ. ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ,
ಓಲೆ ಮಾಡ್ತಾ ಇದಾರೆ. ಈಗ ಮೊನ್ನೆ ಹೆಂಗ್ ಲೇಹ್ ಅಂತ ಹೇಳ್ತಾರೆ, ಇದೇನು ಅವ್ರ ಅಪ್ಪನ ಆಸ್ತಿನ ಇದು ಪಾಕಿಸ್ತಾನನ? ಏನ್ ಈ ತರ ಕೇಳ್ತಾ ಇದಾರೆ? ಇವ್ರು ಯಾರು ನಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ? ನಮ್ಮ ಸ್ವಂತ ಕರ್ನಾಟಕ ಮತ್ತೆ ನಮ್ಮ ಭಾರತದ ದೇಶದಲ್ಲಿ ನಮಗೆ ಸ್ವತಂತ್ರ ಇಲ್ವಾ? ನಾವೇನ್ ಪಾಕಿಸ್ತಾನದಲ್ಲಿ ಹೋಗಿದ್ವಾ ಗಣೇಶನ ಬಿಡಕ್ಕೆ? ಸರ್, ಎಲ್ಲೋ ಒಂದು ಕಡೆ ಇಲ್ಲಿ ಈ ರೀತಿ ಗಣೇಶ ಸಂದರ್ಭದಲ್ಲಿ ಗಲಭೆ ಆಗುತ್ತೆ, ಈ ತರದ ಎಲ್ಲಾ ಕೂಡ ಮಾಹಿತಿಗಳಿದ್ರು ಕೂಡ ಪೊಲೀಸ್ ಇಲಾಖೆ ಯಾಕೆ ಸರ್ ಇಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಆಯ್ತು ಅನ್ಸುತ್ತ? ಇದು ರಾಜ್ಯ ಸರ್ಕಾರದ ವೈಫಲ್ಯ, ಮತ್ತೆ ಅವರ ಕುಮ್ಮಕ್ಕಿಲ್ದೇನೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಇವತ್ತು ಪೊಲೀಸ್ ಇವತ್ತು ಯಾವುದೇ ನಡೀತಿರ್ಲಿಲ್ಲ. ಮಧ್ಯ ಮೇಲೆ ನೋಡ್ಬೇಕಿತ್ತಲ್ವಾ? ಯಾಕೆ ಎಲ್ಲಾ ಕಡೆನೂ ಸ್ಟ್ರೀಟ್ ಲೈಟ್ ಇದೆ, ಈ ಕಡೆ ಸ್ಟ್ರೀಟ್ ಲೈಟ್ ಇಲ್ಲ. ಇಲ್ಲಿ ಒಂದ್ 20 ಮನೆಗೆ ಲೈಟ್ ಇಲ್ಲ, ಈ ಮಸೀದಿಗೆ ಲೈಟ್ ಇಲ್ಲ. ಮಸೀದಿನೂ ಅನ್ಆಥರೈಸ್ ಇದೆ. ಆ ಮಸೀದಿ ಬಂದು ಅದನ್ನ ಡೆಮಾಲಿಷ್ ಮಾಡ್ಬೇಕು. ಮತ್ತೆ ಅಲ್ಲಿರುವಂತ ಯಾರು ಸ್ಥಳೀಯವಾಗಿ ಅವ್ರಿಗೆ ಸಪೋರ್ಟ್ ಕೊಟ್ರು, ಸುತ್ತಮುತ್ತ 20 ಮನೆ ಲೈಟ್ ಆಫ್ ಮಾಡಿ ಅವ್ರನ್ನೂ ಸಹ ಬಂಧಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ. ಇಲ್ಲೂ ಕೂಡ ಸಾಕಷ್ಟು ಯುವ ಸಮೂಹ ಕೂಡ ಇಲ್ಲಿ ಬಂದಿದೆ. ಹಾಗೆ ಕೂಡ ಯುವಕರು ಕೂಡ ಇವತ್ತಿನ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವ್ರನ್ನು ಕೂಡ ಮಾತಾಡ್ತೀನಿ. ಏನಿವತ್ತು ಶೋಭಾಯಾತ್ರೆ ಬಂದಿದೆ, ಯಾವ ಉದ್ದೇಶ ಇಟ್ಕೊಂಡು ಬಂದಿದೆಯಪ್ಪ? ಯಾಕೆ ಇದು ಶೋಭಾಯಾತ್ರೆ? ಹಿಂದೂಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ. ಇಲ್ಲಿ ನಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ಲ. ಅದರಿಂದಾಗಿ ಇವರು ಬೇಕಾಬಿಟ್ಟಿ ನಡ್ಕೊತಾ ಇದ್ದಾರೆ. ನಮ್ಗೆ ಇಲ್ಲಿ ಸ್ವತಂತ್ರ ಇಲ್ಲ. ನಮ್ಮ ಕರ್ನಾಟಕ ಭೂಮಿಯಲ್ಲಿ ಇಟ್ಕೊಂಡು ನಮ್ಗೆ ಸ್ವತಂತ್ರ ಇಲ್ಲ ಅಂದ್ಮೇಲೆ ನಾವು ಇದ್ದು ಏನು ಪ್ರಯೋಜನ? ಮಿನಿ ಪಾಕಿಸ್ತಾನ ಮಾಡ್ಬಿಡವ್ರೆ ನಮ್ಮ ಕರ್ನಾಟಕನ. ಹೀಗಾಗಿ ನಮ್ಗೆ ತುಂಬಾ ಬೇಜಾರಾಗಿದೆ. ಯಾರು ಏನೇನ್ ತಪ್ಪು ಮಾಡೋರೆ ಅವ್ರನ್ನೆಲ್ಲ ಬಂಧಿಸ್ಬೇಕು, ಕಠಿಣ ಶಿಕ್ಷೆ ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಇಲ್ಲೂ ಕೂಡ ಸಾಕು ಇಲ್ಲಿನ ಗ್ರಾಮದ ಹಿರಿಯರು ಕೂಡ ಇದ್ದಾರೆ. ಅವರು ಕೂಡ ಈ ಕಂಡಂತೆ ಮದ್ದೂರು ಪಟ್ಟಣ ಯಾವುದೇ ರೀತಿಯಲ್ಲಿ ಈ ರೀತಿ ಆಗಿರಲಿಲ್ಲ. ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಮದ್ದೂರು ಪಟ್ಟಣ ಯಾಕೆ ಈ ರೀತಿ ಪ್ರಕ್ಷುಬ್ಧ ಆಗ್ತಾ ಇದೆ? ಹಿಂದೆ ಏನಾದ್ರು ಘಟನೆ ನಡೆದಿತ್ತ ಅಥವಾ ಈ ಮುಸ್ಲಿಂ ಹಿಂದೆ ನಡೆದಂತ ಘಟನೆ ಇವಾಗಿಲ್ಲ ಸರ್? ಅದು ಯಾವ್ದು 50 ವರ್ಷದಿಂದ ಶಾಂತಿಯುತವಾಗಿತ್ತು. ಈ ಸರಿನೇ ಈ ತರ ಘಟನೆ ನಡೆದಿರೋದು. ಇಂಥ ಘಟನೆ ಮುಂದೆ ನಡೀಬಾರ್ದು. ನಮ್ಮ ಹಿಂದೂ ಸಂಘಟನೆಗಳು ಎಚ್ಚೆತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಣೇಶನ ವಿಸರ್ಜನೆ ಮಾಡಿ ಅವ್ರಿಗೆ ಏನ್ ಶಿಕ್ಷೆ ಕೊಡಿಸ್ಬೇಕು ಅದನ್ನ ದಯವಿಟ್ಟು ಕೊಡಿಸಿ ಅಂತ ನಾವು ಕೈ ಮುಗಿ ಕೇಳ್ಕೊತೀವಿ ಸರ್. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇಲ್ಲಿ ಶಾಸಕರು ಬಂದ್ಮೇಲೆ ಈ ತರ ಆಯ್ತಾ? ಸರ್ಕಾರ ಬಂದ್ಮೇಲೆ ಆಯ್ತು ಅಂತ ಹೇಳೋದಕ್ಕಿನ್ನ ಈಗಿನ ಯುವಕರುಗಳಿದ್ದಾರಲ್ಲ, ಆ ಯುವಕರುಗಳು ಶಾಂತಿಯುತವಾಗಿ ನಡ್ಕೊಂಡು ಹೋಗ್ಬೇಕು. ಅದಿಲ್ದೇನೆ ಯಾರ್ಯಾರೋ ಪ್ರಚೋದನೆ ಎತ್ಕೊಟ್ರು ಅಂದ್ಬಿಟ್ಟು ಏನೇನೋ ಮಾಡಿದ್ರೆ ಇಲ್ಲಿ ನಾವು ಕಚ್ಚಾಡ್ ಸಾಯ್ತಾ ಇದೀವಿ. ಈ ರೀತಿ ಪರಿಸ್ಥಿತಿ ಈಗ ನಮಗೆ ಬಂದಿರೋದು. ಸರ್, ನೀವೇನ್ ಹೇಳ್ತೀರಿ ಸರ್ ನಿಮ್ಮ ಮದ್ದೂರು ಪಟ್ಟಣದಲ್ಲಿ ಆಗಿರುವಂತ ಒಂದು ಘಟನೆ ಬಗ್ಗೆ? ಸರ್, ನಮ್ಮ ಮದ್ದೂರು ಪಟ್ಟಣದಾಗಿ ಇದು ಮಂಡ್ಯ ಜಿಲ್ಲೆಯಲ್ಲಿ 3ನೇ ನಡೀತಾ ಇರೋ ಘಟನೆ. ಮೊದಲನೇದಾಗಿ ಕೆರಗೋಡ್ನಲ್ಲಿ ನಡೀತು. ಹನುಮಾನ್ ಬಾವುಟ ಹಾಕಿ ಕಾಂಗ್ರೆಸ್ ಪಾಕಿಸ್ತಾನ ಬಾವುಟ ಹಾಕಿ ಕಿತ್ತಾಕೋದು, ಧ್ವಜ ಹನುಮಾನ್ ಬಾವುಟ ಹಾಕಿ ಕಿತ್ತಾಕೋದು ಮಾಡಿದ್ರು. ಎರಡನೇದಾಗಿ ನಾಗಮಂಗಲದ ನಡೀತು. ಇದು ಮದ್ದೂರು ನಡೀತದೆ. ಇದು ಉದ್ದೇಶಪೂರ್ವಕವಾಗಿ ಬೇರೆಯವ್ರ ಕಡೆಯಿಂದ ಕರ್ಕೊಂಡು ಬಂದು ಇವರು ಪಾಕಿಸ್ತಾನ ಮಾಡೋದು ಹೊರಟವ್ರೆ. ಆದ್ರೆ ಯಾವುದೇ ರೀತಿ ಮುಸ್ಲಿಂ ಬಾಂಧವರು ಅವ್ರೆ. ಎರಡರಲ್ಲಿ ಗೊಂದಲ ಮಾಡ್ತಾ ಇದಾರೆ ಅಂದ್ರೆ ಪಾಕಿಸ್ತಾನ ಮಾಡಕ್ ಹೊರಟಿದ್ದಾರೆ ಅವರು. ಈ ಪೊಲೀಸ್ ಇಲಾಖೆಗೆ ದಕ್ಷವಾಗಿದೆ. ಪೊಲೀಸ್ ಇಲಾಖೆಗೆ ಪೂರ್ಣವಾಗಿರುವಂತ ಅಧಿಕಾರ ನಾವು ಕೊಡ್ಬೇಕು. ಇವರು ಇದರಲ್ಲಿ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ, ಮುಸ್ಲಿಮ್ಸ್ ಅವ್ರನ್ನ ಹೋಲಿಕೆ ಮಾಡ್ತಾ ಇದಾರೆ. ಕಾಂಗ್ರೆಸ್ ಸರ್ಕಾರ ಹೋಲಿಕೆ ಮಾಡೋದನ್ನ ಬಿಡ್ಬೇಕು. ಅವ್ರ ದಕ್ಷ ಪ್ರಾಮಾಣಿಕತೆಗೆ ಅವ್ರಿಗೆ ಅಧಿಕಾರ ಕೊಟ್ಟರೆ ಪೊಲೀಸ್ ಇಲಾಖೆಯವರು ಮಟ್ಟ ಹಾಕ್ತಾರೆ. ಇದು ಬೇರೆ ತಾಲೂಕಿಂದ ಕರ್ಕೊಂಡು ಬಂದು ಉದ್ದೇಶಪೂರ್ವಕವಾಗಿ ಮಾಡಿರುವಂತ ಇದು ಘಟನೆ. ಇದು ಯಾವುದೇ ರೀತಿ ಈಗ ಮಸೀದಿಲಿ ಕಲ್ಲು ಯಾಕೆ ಮಾಡಿಕತ್ತಾರೆ, ಲಾಂಗ್ ಯಾಕೆ ಮಾಡಿಕತ್ತಾರೆ, ರಾಡ್ಗಳು ಯಾಕೆ ಮಾಡಿಕತ್ತಾರೆ, ಈ ವಿಚಾರವಾಗಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಗೆ ಹೋಮ್ ಗಾರ್ಡ್ ಮನೆ ಕೆಲಸ ಮಾಡ್ತಾ ಇದ್ರು. ಗಣಪತಿ ವಿಸರ್ಜನೆ ಟೈಮಲ್ಲಿ ಆ ಹೋಮ್ ಗಾರ್ಡ್ ಹೋಗಿ ರಾಡಲ್ಲಿ ಹೊಡಿದ್ದಾರೆ, ಕಲ್ಲಲ್ಲಿ ಹೊಡಿದ್ದಾರೆ. ವಿಟ್ನೆಸ್ ಅವರೇ ಇದಾರೆ. ಇವಾಗ 21 ಜನ ಕಸ್ಟಡಿ ತಗೊಂಡಿದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ 500 ಜನ ಮೇಲೆ FIR ಆಗಿದೆ ಅಂತ ಹೇಳ್ತಾ ಇದಾರೆ. ಗಲಾಟೆ ಮಾಡಿರುವಂತವ್ರು ಮುಸ್ಲಿಮ್ಸ್ ಅವರು. ಆದ್ರೆ ಹಿಂದೂಗಳ ಕಾರ್ಯಕರ್ತರು ಹೇಳ್ತಾರೆ 21 ಜನ ಕಸ್ಟಡಿ ತಗೊಳ್ಳೋದು ಮುಸ್ಲಿಮ್ಸ್ ಅವರು, 500 ಜನ ಮೇಲೆ ಹಿಂದೂಗಳ ಮೇಲೆ FIR ಮಾಡೋದಾ? ಯಾವ್ದು ನ್ಯಾಯ ಇದು? ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ರೆ, ಯಾವ ತಾಲೂಕಿನ ಇನ್ವಾಲ್ವ್ ಆಗಿದ್ರೆ ಆ ಮಸೀದಿನ ಮನೆ ಪ್ರತಿಭಟನೆ ಮಾಡೋಕೆ ಹೇಳಿ ತಾಲೂಕು ಆಫೀಸ್ ಹತ್ರ ಸೀಜ್ ಮಾಡ್ಬೇಕು. ಅಲ್ಲಿ ಒಳಗಡೆ ಏನಿದೆ, ಸಮವಸ್ತ್ರ ಏನಿದೆ, ಇಲ್ಲ ಮಾರಕಸ್ಥಗಳಿಂದ ಸೀಜ್ ಮಾಡಿ ಅಂತ ಮನೆ ಪ್ರತಿಭಟನೆ ತಾಲೂಕು ಆಫೀಸ್ ಹತ್ರ ಮಾತಾಡಿದೀವಿ. ಯಾವುದೇ ರೀತಿ ಸೀಜ್ ಮಾಡ್ಲಿಲ್ಲ. ಪ್ರತಿಭಟನೆ ಮಾಡಿ ಮಾತಾಡಿದಾಗ ಮಸೀದಿನ ಸೀಜ್ ಮಾಡಿ ಆಗ್ಲಿ ಯಾವುದೇ ವಸ್ತ್ರಗಳನ್ನ ಸೀಜ್ ಮಾಡ್ಕೊಂಡು ಹೋಗಿಲ್ಲ. ಇವರು ಬರೀ 21 ಜನ ಸೀಜ್ ಮಾಡಿದ್ರೆ ಕರ್ಕೊಂಡು JCB ಬಿಡಿದ್ದಾರೆ. ಜೈಲಲ್ಲಿ ಇದ್ದಾರೆ ಆರಾಮಾಗಿ. ಇನ್ನು 15-20 ಸಾಲ ಬೇಲ್ ಮೇಲೆ ಈಚೆ ಕಡೆ ಬರ್ತಾರೆ ಅವರು. ಯಾವ್ದು ನ್ಯಾಯ ಸಿಗುತ್ತೆ ನಮ್ಮ ಹಿಂದೂಗಳಿಗೆ? ನಾವು ಹಿಂದೂಗಳೆಲ್ಲ ಒಂದಾಗಿ ಪಕ್ಷಾತೀತವಾಗಿ ಹಿಂದೂಗಳೆಲ್ಲ ಒಂದಾಗಿ ಸಾಮೂಹಿಕವಾಗಿ ಹೋರಾಟ ಮಾಡ್ಬೇಕು ಅಂತ ಬಂತೀವಿ. ನಮ್ಗೆ ನ್ಯಾಯ ಬೇಕಷ್ಟೇನೆ, ಯಾವುದೇ ರೀತಿ ಗೊಂದಲ ಹೋಗಿಲ್ಲ. ಸೊ ಹಾಗೆ ಇಲ್ಲೂ ಕೂಡ ಒಬ್ರು ಇದ್ದಾರೆ, ಇವರು ಕೂಡ ಮಾತಾಡಿಸ್ತೀನಿ. ಇವರು ಯಾವ ರೀತಿಯಾಗಿ ಇವತ್ತಿನ ಪ್ರತಿಭಟನೆ ಏನು ಶೋಭಾಯಾತ್ರೆ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಹಿಂದೂ ಮುಸ್ಲಿಮರಿಂದ ಎತ್ತು ಕಟ್ಟುವಂತ ಕೆಲಸಗಳು ಆಗ್ತಿದೆಯಾ ಇಲ್ಲಿ ಕ್ಷೇತ್ರದಲ್ಲಿ ಅಂತ? ಹೌದು ಸರ್, ಎಲ್ಲಾ ಕಾಂಗ್ರೆಸ್ ಸರ್ಕಾರದಿಂದನೇ. ಈಗ ಅವರು ನಮ್ ಕಡೆಯವ್ರಿಗೆ ತೊಂದರೆ ಕೊಟ್ಟಿರೋದು ಅವ್ರ ಕಡೆಯವ್ರಿಗೆ 20 ಜನ ಮಾಡಿದ್ರೆ ನಮ್ ಕಡೆಯವ್ರಿಗೆ 500 ಜನ ಮೇಲೆ FIR ಮಾಡವ್ರೆ. ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರನೇ ನೇರ ಹೊಣೆ.
ಬೇರೆ ಯಾರು ಅಲ್ಲ. ಈ ಡಿ.ಕೆ. ಶಿವಕುಮಾರ್ ಕುತ್ಕತ ಮಾತಾಡ್ತಾರೆ, ಗಣೇಶ ಹಿಂದೂಗಳು ಸೊತ್ತಲ್ಲ ಅಂತಾರೆ. ಒಂದ್ ಕಡೆ ಮಾತಾಡ್ತಾರೆ, ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳು ಸೊತ್ತಲ್ಲ ಅಂತಾರೆ. ಈ ಹಿಂದೂಗಳು ದೊಂಬಿ ಗಲಾಟೆ ಮಾಡೋರು, ಸಾಬ್ರುಗಳು ಶಾಂತಿಯಿಂದ ಇರೋರು ಅಂತ ಮಾತಾಡ್ತಾರೆ. ಈಗ 5ನೇ ತಾರೀಕು ಈದ್ ಮಿಲಾದ್ ನಡೀತು. ಒಂದು ಹಿಂದೂಗಳಿಂದ ಒಬ್ರಿಗೂ ಯಾರಿಗೂ ತೊಂದರೆ ಆಗಿಲ್ಲ. ಆದ್ರೆ ನಮ್ಮ ಗಣೇಶ ವಿಸರ್ಜನೆ ಸಮಯದಲ್ಲಿ ಕಲ್ ತೂರಾಟ ಆಯ್ತು, ನಮ್ಮ ಸ್ಥಳೀಯರಿಗೆ ತೊಂದರೆ ಆಗೈತೆ. ಅದ್ರಿಂದ ಏನು ಕ್ರಮಗೊಳ್ತಾ ಇಲ್ಲ. 21 ಜನ ತನಕ ಅರೆಸ್ಟ್ ಮಾಡೋರೆ, ಅದೊಂದೇ. ಅದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ನಮ್ಮವ್ರು 500 ಜನ ಮೇಲೆ ಎಫ್ಐಆರ್ ಮಾಡೋರೆ. ಎಲ್ಲೈತೆ ನ್ಯಾಯ? ಒಟ್ಟಾರೆಯಾಗಿ ಇದು ಏನು ಶಿಲ್ಪ, ಏನು ಮದ್ದೂರು ಪಟ್ಟಣದಲ್ಲಿ ಏನು ಇವತ್ತಿನ ಶೋಭಾಯಾತ್ರೆ ನಡೀತಿರೋದು ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯ ಏನು ಹಿಂದೂ ಕಾರ್ಯಕರ್ತರು ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದಾರೆ. ಅವರಲ್ಲಿ ಒಟ್ಟಾರೆ ಆಗ್ರಹ ಏನು ಅಂದ್ರೆ, ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪನ್ನು ಮಾಡಿದ್ದಾರೆ ಆ ತಪ್ಪನ್ನು ಮಾಡಿರೋರ ವಿರುದ್ಧ ಒಂದು ಕ್ರಮ ಆಗ್ಬೇಕು. ಅವರ ವಿರುದ್ಧ ಒಂದು ಕ್ರಮವನ್ನು ಜರುಗಿಸಿ ಏನು ಹಿಂದೂಗಳ ಮೇಲೆ ನಡೀತಿರುವಂತದ್ದು ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ವಿ ಅಂತ ಹೇಳಿ ಇವತ್ತು ಏನು ಶೋಭಾಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಶಿಲ್ಪ. ಥ್ಯಾಂಕ್ ಯು ರಾಘವೇಂದ್ರ. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ. ಮದ್ದೂರಿನಲ್ಲಿ ಸದ್ಯಕ್ಕೆ ಏನೇ ಆದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತೇಳಿ ಜನ ಮುಂದಾಗಿದ್ದಾರೆ. ಇದೇ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ದಾರಿಯಲ್ಲೂ ಎಲ್ಲ ನೋಡಿದ್ರೂ ಕೂಡ ಕೇಸರಿಮಯ. ಒಂದು ರೀತಿಯಾಗಿ ಈ ಇಡೀ ಗಣೇಶ ವಿಸರ್ಜನೆಯನ್ನ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಬೃಹತ್ ಶೋಭಾಯಾತ್ರೆ ನಡೀತಾ ಇದೆ ಮದ್ದೂರಿನಲ್ಲಿ.